ಇನ್ನು ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಹತ್ಯೆಗೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಹತ್ಯೆಗೆ ಸುಪಾರಿ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋದಾದ್ರೆ, ಎಫ್ಐಆರ್ ಮೇರೆಗೆ 5 ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ. A1 ಆರೋಪಿ ಸೋಮ ಅಟ್ ಜೈಪುರ, ಹಾಗೆ ಸೋಮ, A2 ಭರತ್, ಹಾಗೆ A3 ಅಮಿತ್, ಹಾಗೆ A4 ಗುಂಡಾ, ಹಾಗೆ A5 ಆರೋಪಿ ಯತೀಶ್. ಈ 5 ಮೇಲೆ BNS ಕಲಂ 109, 329/4 ಹಾಗೆ 69/2 ಈ ಎಲ್ಲ 190 ಸೆಕ್ಷನ್ ಅಡಿ ಕೇಸನ್ನ ದಾಖಲು ಮಾಡಲಾಗಿದೆ. ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಇನ್ನು ರಾಜೇಂದ್ರ ರಾಜಣ್ಣ ಅವರ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಎನ್ನಲಾಗ್ತಾ ಇತ್ತು. ಆದರೆ ಹನಿ ಟ್ರ್ಯಾಪ್ ಯತ್ನ ನಡೆದಿಲ್ಲ, ನನ್ನ ಕೊಲೆಗೆ ಸುಪಾರಿಯನ್ನ ಕೊಟ್ಟಿದ್ದಾರೆ, ನನ್ನ ಕೊಲೆಗೆ ಯತ್ನವನ್ನ ಮಾಡಲಾಗಿದೆ ಎನ್ನುವಂತಹ ಒಂದು ಸ್ಫೋಟಕ ಮಾಹಿತಿಯನ್ನ ಹೊರಬಿಚ್ಚಿಟ್ಟಿದ್ರು. ಅದರಂತೆ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಗೆ ತಾವೇ ಖುದ್ದಾಗಿ ಹೋಗಿ ದೂರನ್ನ ಕೂಡ ದಾಖಲು ಮಾಡಿದ್ರು. ಹಾಗಾದ್ರೆ ಯಾರ್ಯಾರು ಈ ಒಂದು ಯಾವ ವ್ಯಕ್ತಿಗಳಿಂದ ಕೊಲೆಗೆ ಪಿತೂರಿಯನ್ನ ಮಾಡಲಾಗಿದೆ, ಅದು ಬೆಂಗಳೂರಿನ ಪ್ರಬಲ ವ್ಯಕ್ತಿಗಳು ಎನ್ನಲಾಗ್ತಾ ಇದೆ. ಹಾಗೆ ಕೊಲೆಗೆ ಸಂಚು ರೂಪಿಸಿದಂತಹ ಅನಾಮಧೇಯ ವ್ಯಕ್ತಿಗಳು ಯಾರು? 70 ಲಕ್ಷ ರೂಪಾಯಿ ಸುಪಾರಿಯನ್ನ ನೀಡಿದ್ರು, 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ರಂತೆ ಆ 5 ಬಂಧಿತ ಆರೋಪಿಗಳಿಗೆ. ಇನ್ನು ಆ 5 ಬಂಧಿತ ಆರೋಪಿಗಳು ಸುಪಾರಿಯನ್ನ ಕೂಡ ತೆಗೆದುಕೊಂಡಿದ್ರು. ಆಡಿಯೋದಲ್ಲಿ ಈ 5 ವ್ಯಕ್ತಿಗಳ ಹೆಸರು ಕೂಡ ಪ್ರಸ್ತಾಪವಾಗಿದೆ. ಆ ಇಬ್ಬರ ಪ್ರಭಾವಿ ವ್ಯಕ್ತಿಗಳ ನಡೆಸಿದಂತಹ ಸಂಭಾಷಣೆಯ ಆಡಿಯೋ ಇದೀಗ ಸಿಕ್ಕಿರುವಂಥದ್ದು. ಇನ್ನು ತುಮಕೂರಿನ ಶಿರಾ ಗೇಟ್ ಬಳಿ ಫಾರ್ಮ್ ಹೌಸ್ನಲ್ಲಿ ಸಂಚನ್ನ ಕೂಡ ಮಾಡಲಾಗಿತ್ತು. ಬೆಂಗಳೂರಿನ ಪ್ರಬಲ ವ್ಯಕ್ತಿಗಳಿಂದ ಕೊಲೆ ಪಿತೂರಿಯನ್ನ ಮಾಡಲಾಗಿದೆ. ಅದು ಇನ್ನು ರಾಜೇಂದ್ರ ರಾಜಣ್ಣ ಅವರ ಮಗಳ ಬರ್ತ್ಡೇಯ ದಿನ ಈ ಒಂದು ಕೊಲೆಗೆ ಶಾಮಿಯಾನ ಹಾಕೋಕೆ ಬಂದಿರುವಂತಹ ಹುಡುಗರ ನೆಪದಲ್ಲಿ ಕೊಲೆಗೆ ಯತ್ನವನ್ನ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ಅವರೇ ಬಿಚ್ಚಿಟ್ಟಿದ್ದು. ಇನ್ನು 70 ಲಕ್ಷ ರೂಪಾಯಿ ಸುಪಾರಿಯನ್ನ ಕೂಡ ಕೊಟ್ಟಿದ್ರಂತೆ ಆ 5 ಜನ ವ್ಯಕ್ತಿಗಳಿಗೆ. ಹಾಗಾದ್ರೆ ಆ 5 ಜನ ವ್ಯಕ್ತಿಗಳು ಯಾರು? ಇದನ್ನೆಲ್ಲ ಕೂಡ ಗಮನಿಸ್ತಾ ಹೋದ್ವಿ. ಇನ್ನು ಹಾಗೆ ಆಡಿಯೋ ಕೂಡ ಒಂದು ಪ್ರಮುಖವಾದಂತಹ ಸಾಕ್ಷಿಯನ್ನು ಒದಗಿಸಿದ್ದಾರೆ. ನವೆಂಬರ್ 15ನೇ ತಾರೀಕಿನಂದು ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರ ಮನೆಗೆ ಬಂದಿದ್ರು ಆ ಹಂತಕರು. ಮಗಳ ಬರ್ತ್ಡೇ ದಿನ ಹಿನ್ನೆಲೆಯಲ್ಲಿ ಶಾಮಿಯಾನ ಹಾಕಲು ಬಂದಿದ್ರಂತೆ. ಶಾಮಿಯಾನ ಹಾಕಲು ಬಂದಿದ್ದವರಿಂದಲೇ ಕೊಲೆಗೆ ಪ್ಲಾನ್ ಮಾಡಲಾಗಿದೆ, ಹತ್ಯೆ ಮಾಡುವಂತಹ ಉದ್ದೇಶದಿಂದಲೇ ಮನೆಗೆ ಬಂದಿದ್ರು ಹಂತಕರು ಎನ್ನಲಾಗ್ತಾ ಇದೆ. ಇನ್ನು ಈ ಕುರಿತಂತೆ ಅವರೇ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಕಾರಿಗೆ GPRS ಅಳವಡಿಸಲು ಸಂಚನ್ನ ಕೂಡ ರೂಪಿಸಿದ್ರಂತೆ. ಕೊಲೆ ಮಾಡಲು ಶಸ್ತ್ರಾಸ್ತ್ರಗಳನ್ನ ಬಂಧಿತರು, ಏನು 5 ಜನ ಬಂಧಿತರಿದ್ರಲ್ವಾ, ಅವರು ಸಂಗ್ರಹ ಕೂಡ ಮಾಡಿದ್ರು. ಆಮಿಷ ಮಾರ್ಗದಿಂದ ರಾಜಕೀಯವಾಗಿ ಮುಗಿಸಲು ಸಂಚನ್ನ ಕೂಡ ರೂಪಿಸಿದ್ರು ಎನ್ನಲಾಗ್ತಾ ಇದೆ. ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಕೋರಿರ್ತಕ್ಕಂಥ ರಾಜೇಂದ್ರ ರಾಜಣ್ಣ ಇನ್ನು ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಕೂಡ ದಾಖಲು ಮಾಡಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ತನಿಖೆಯನ್ನ ಕೂಡ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯ ಪೊಲೀಸರು ಮಾಡ್ತಾ ಇದ್ದಾರೆ. ಮಗಳ ಬರ್ತ್ಡೇ ಹಿನ್ನೆಲೆಯಲ್ಲಿ ಫಾರ್ಮ್ ಹೌಸ್ನಲ್ಲಿರ್ತಾರೆ. ಇನ್ನು ಫಾರ್ಮ್ ಹೌಸ್ನಲ್ಲಿ ಶಾಮಿಯಾನ ಹಾಕೋಕೆ ಬಂದಂತಹ ಆ 5 ಜನ ಹಂತಕರು ರಾಜೇಂದ್ರ ರಾಜಣ್ಣ ಅವರ ಕಾರಿಗೆ GPRS ಅಳವಡಿಕೆ ಮಾಡಲು ಕೂಡ ಆಗಮಿಸಿದ್ರು ಎನ್ನುವಂತಹ ಒಂದು ಮಾಹಿತಿಯನ್ನ ಇದೀಗ ರಾಜೇಂದ್ರ ರಾಜಣ್ಣ ಅವರು ನೀಡಿರುವಂಥದ್ದು. ಒಟ್ಟಾರೆಯಾಗಿ ದೂರನ್ನ ಕೂಡ ನೀಡಿದ್ದಾರೆ. ಇನ್ನು ದೂರಿನ ಮೇರೆಗೆ ಪೊಲೀಸರು ಕೂಡ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ.